ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋ ವರ್ಡೇ ಎನರ್ಜಿ. ಸೊ ಅವ್ರು ಇವಾಗ ಮಾತ್ರ ಅಲ್ಲ ಮೊದಲಿಂದನೂ ಕೂಡ ಅಟ್ ಎ ಟೈಮ್ 2 ಇಲ್ಲ 3 ಸಿನಿಮಾಗಳಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. ನಮ್ಮ ಶಿವಣ್ಣ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆದ್ರೆ 2ಕ್ಕಿಂತ ಹೆಚ್ಚು ಸಿನಿಮಾಗಳು ಅನೌನ್ಸ್‌ಮೆಂಟ್ ಆಗೋದಕ್ಕೆ ರೆಡಿ ಇರ್ತವೆ. ಸೊ ಹೀಗಿರ್ಬೇಕಾದ್ರೆ ಕೆಲವು ದಿನಗಳ ಹಿಂದೆ ಶಿವಣ್ಣ ಅವರ ಬರ್ತ್‌ಡೇ ಇತ್ತು. ಸೊ ಅಲ್ಲಿ ಸಿಕ್ಕಂತಹ ಕೆಲವೊಂದಷ್ಟು ಅಪ್ಡೇಟ್‌ಗಳಿಂದ ಶಿವಣ್ಣ ಅವರ ಮುಂದಿನ ಸಿನಿಮಾಗಳು ಯಾವ್ಯಾವುದು ಅನ್ನೋ ಒಂದು ಲಿಸ್ಟ್ ಇಲ್ಲಿದೆ. ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್‌ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಮೊದಲಿಗೆ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ಡಾಲಿ ಧನಂಜಯ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ ಇದು. ಸೊ ಈ ಸಿನಿಮಾನ ಸಪ್ತಸಾಗರದಾಚೆ ಎಲ್ಲೋ ಖ್ಯಾತಿಯ ಹೇಮಂತ್ ಯಮ್ರಾ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾದಿಂದ ಒಂದು ಟೀಸರ್‌ನ ಕೂಡ ಬಿಟ್ಟಿದ್ದಾರೆ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಯೂಟ್ಯೂಬ್‌ನಲ್ಲಿ ಅವೈಲಬಲ್ ಇದೆ, ಹೋಗಿ ನೋಡಿ. ಸೊ ಎರಡನೇದು ಸರ್ವೈವರ್. ಸೊ ಈ ಒಂದು ಸಿನಿಮಾ ಶಿವಣ್ಣ ಅವರ ಜೀವನದ ಕತೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ. ಸೊ ಈ ಒಂದು ಸಿನಿಮಾನ ಅವ್ರದೇ ಪ್ರೊಡಕ್ಷನ್ ಹೌಸ್ ಆಗಿರುವಂತಹ ಗೀತಾ ಪಿಕ್ಚರ್ಸ್ ಕಡೆಯಿಂದ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡ್ತಿರೋದು ಪ್ರದೀಪ್ ಶಾಸ್ತ್ರಿ ಅವರು. ಸೊ ಮೂರನೇ ಸಿನಿಮಾ ಡ್ಯಾಡ್. ಅನಿಲ್ ಕಣ್ಣೆಂಗಟ್ಟಿ ಅವರು ಡೈರೆಕ್ಷನ್ ಮಾಡ್ತಿರುವಂತಹ ಈ ಸಿನಿಮಾದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಜೊತೆಗೆ ಶರ್ಮಿಳಾ ಮಾಂಡ್ರೆ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಈ ಸಿನಿಮಾ ಜುಲೈ ಮಂತ್ ನಲ್ಲಿ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಪೋಸ್ಟರ್‌ನ ಇವರು ಅಪ್ಡೇಟ್ ಮಾಡಿದ್ರು. ಸೊ ಈ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ಸ್‌ನ ಮುಗಿಸ್ಕೊಂಡು ಆದಷ್ಟು ಈ ವರ್ಷದಲ್ಲಿ ಈ ಸಿನಿಮಾನ ನಾವು ತೆರೆ ಮೇಲೆ ನೋಡಬಹುದು. ಸೊ ನಾಲ್ಕನೇ ಸಿನಿಮಾ ಬೇಲ್. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೆವಿಎನ್ ಸಂಸ್ಥೆಯವರು. ಅಂಡ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡ್ತಿರೋದು ಪವನ್ ಒಡೆಯರ್ ಅವರು. ಕೆಲವೇ ತಿಂಗಳ ಹಿಂದೆ ಈ ಸಿನಿಮಾ ಅನೌನ್ಸ್‌ಮೆಂಟ್ ಆಯ್ತು. ಸೊ ಈಗ ಈ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್‌ಮೆಂಟ್ ಮಾಡಿದ್ದಾರೆ. ಯಾವಾಗಪ್ಪ ಈ ಸಿನಿಮಾ ರಿಲೀಸ್ ಅಂತ ಅಂದ್ರೆ ಅಕ್ಟೋಬರ್ 2ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಜೊತೆಗೆ ಸಂಜನಾ ಆನಂದ್ ಮತ್ತು ದೀಕ್ಷಿತ್ ಶೆಟ್ಟಿ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಫಿಫ್ತ್ ಒನ್ ಎ ಫಾರ್ ಆನಂದ್. ಶ್ರೀನಿ ಅವರು ಬರೆದು ಡೈರೆಕ್ಷನ್ ಮಾಡ್ತಿರುವಂತಹ ಸಿನಿಮಾ ಇದು. ಅಂಡ್ ಈ ಸಿನಿಮಾನ ಗೀತಾ ಪಿಕ್ಚರ್ಸ್ ಕಡೆಯಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ದಿನಗಳ ಹಿಂದೆನೆ ಈ ಸಿನಿಮಾ ಅನೌನ್ಸ್‌ಮೆಂಟ್ ಆಗಿತ್ತು. ಬಟ್ ಇವಾಗ ಈ ಸಿನಿಮಾದ ಆಡಿಷನ್ ನಡೀತಾ ಇದೆ. ಸೊ ಈ ಒಂದು ಆಡಿಷನ್ ಬಂದು 8 ರಿಂದ 16 ವಯಸ್ಸಿನ ಒಳಗಡೆ ಇರುವಂತಹ ಮಕ್ಕಳಿಗೆ ನಡೀತಾ ಇದೆ. ಸೊ ಸಿಕ್ಸ್ತ್ ಒನ್ ಗುಮ್ಮಡಿ ನರಸಯ್ಯ. ಸೊ ಇದೊಂದು ಬಯೋಪಿಕ್. ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಾನು. ಸೊ ಈ ಒಂದು ಸಿನಿಮಾದಲ್ಲಿ ಗುಮ್ಮಡಿ ನರಸಯ್ಯ ಆಗಿ ಶಿವಣ್ಣ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾನ ಬರೆದು ನಿರ್ದೇಶನ ಮಾಡ್ತಿರೋದು ಪರಮೇಶ್ವರ್ ಹಿವರಾಲೆ ಅವರು. ಅಂಡ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಎನ್ ಸುರೇಶ್ ರೆಡ್ಡಿ ಅವರು. ಸೊ ಸೆವೆಂತ್ ಒನ್ ಜೆ ರಾಯ್. ಸೊ ಈ ಒಂದು ಸಿನಿಮಾ ಶಿವಣ್ಣ ಅವರ ಬರ್ತ್‌ಡೇ ದಿನ ಅನೌನ್ಸ್‌ಮೆಂಟ್ ಆಗಿದೆ. ಸೊ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡ್ತಾ ಇರೋದು ಚೇತನ್ ಕುಮಾರ್ ಅವರು. ಅಂಡ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕಿಶೋರ್ ಪತ್ತಿಕೊಂಡ ಅವರು. ಸೊ ಏಯ್ತ್ ಒನ್ ಬಂದು ಡ್ರಾಮಾ ಕಂಪನಿ ಪ್ರೊಡಕ್ಷನ್ಸ್ ನಲ್ಲಿ ಷಣ್ಮುಗನ ಪಾತ್ರದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ಟೈಟಲ್ ಏನು ಅಂತ ಇಲ್ಲಿ ಮೆನ್ಷನ್ ಆಗಿಲ್ಲ. ಸೊ ಪ್ರೊಡಕ್ಷನ್ ನಂಬರ್ 1 ಅಂತ ಮೆನ್ಷನ್ ಆಗಿದೆ. ಸೊ ಈ ಒಂದು ಅಪ್ಡೇಟ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಬರ್ತ್‌ಡೇ ದಿನ ಸಿಕ್ಕಂತ ಅಪ್ಡೇಟ್ ಇದು. ಸೊ ಈ ಸಿನಿಮಾದ ಟೈಟಲ್ ಏನು ಅಂತ ಕಾದು ನೋಡಬೇಕು. ಸೊ ನೈನ್ತ್ ಒನ್ ವೈಲ್ಡ್ ಲೈಫ್. ಕೆವಿಕೆ ಪ್ರೊಡಕ್ಷನ್ಸ್ ನಲ್ಲಿ ಬರ್ತಿರುವಂತಹ ಸಿನಿಮಾ ಇದು. ಸೊ ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ಇವಿಷ್ಟು ಅಪ್ಡೇಟ್ ಬಂದಂತಹ ಸಿನಿಮಾಗಳಾದ್ರೆ ಇನ್ನು ಅಪ್ಡೇಟ್ ಬರ್ದೇ ಇರುವಂತಹ ಸಾಕಷ್ಟು ಸಿನಿಮಾಗಳಿದಾವೆ. ಉತ್ತರಾಖಂಡ ಆಗಿರ್ಬೋದು ಅಥವಾ ಭೈರವನ ಕೊನೆ ಪಾಠ ಆಗಿರ್ಬೋದು. ಸೊ ಹೀಗೆ ಇನ್ನು ಸಾಕಷ್ಟು ಸಿನಿಮಾಗಳ ಅಪ್ಡೇಟ್ ಬೇಕಾಗಿದೆ. ಸೊ ಇವಿಷ್ಟು ನನ್ನ ಹತ್ರ ಇದ್ದಂತಹ ಲಿಸ್ಟ್. ಇದರಲ್ಲಿ ಯಾವ ಸಿನಿಮಾ ಮಿಸ್ ಆಗಿದೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.